ಎಲ್ಲರಿಗೂ ಮುಂಜಾನೆ ಶುಭಾಶಯಗಳು. ನಾನು ಇವತ್ತಿನ ಕ್ಲಾಸ್ನಲ್ಲಿ ಹೇಳ್ತಕ್ಕಂಥ ವಿಷಯ ಯಾವುದಂದ್ರೆ ವಿನಿಮಯ ದರದ ನಿರ್ಧಾರದ ಬಗ್ಗೆ. ವಿನಿಮಯ ದರದ ನಿರ್ಧಾರ ತಿಳಿದುಕೊಳ್ಳುವ ಮುಂಚೆ ವಿನಿಮಯ ದರದ ಅರ್ಥವನ್ನು ನೋಡೋಣ. ಒಂದು ದೇಶದ ನಾಣ್ಯವು ಮತ್ತೊಂದು ದೇಶದ ನಾಣ್ಯದೊಡನೆ ಯಾವ ದರದಲ್ಲಿ ವಿನಿಮಯವಾಗುತ್ತದೆಯೋ ಅದಕ್ಕೆ ವಿನಿಮಯ ದರ ಎಂದು ಕರೆಯುತ್ತೇವೆ. ಅಂದರೆ ಈಗ ಒಂದು ಉದಾಹರಣೆ ಮೂಲಕ ಹೇಳಬೇಕಂದ್ರೆ, ಈಗ ಭಾರತದಲ್ಲಿ ರೂಪಾಯಿ ಎಂಬ ನಾಣ್ಯಗಳು ಚಲಾವಣೆಯಲ್ಲಿವೆ. ಈಗ ಅಮೇರಿಕದಲ್ಲಿ ಡಾಲರ್ ಎಂಬ ನಾಣ್ಯಗಳು ಚಲಾವಣೆಯಲ್ಲಿವೆ. ಅಂದರೆ ಈಗ ಭಾರತದಲ್ಲಿ ರೂಪಾಯಿ ಎಂಬ ನಾಣ್ಯಗಳು ಅಮೇರಿಕದಲ್ಲಿ ಬೇಡಿಕೆ ಇರುವುದಿಲ್ಲ, ಅಮೇರಿಕದ ಡಾಲರು ಭಾರತದಲ್ಲಿ ಬೇಡಿಕೆ ಇರುವುದಿಲ್ಲ. ಹಾಗಾಗಿ ಅಂದ್ರೆ ಈ ಭಾರತವು ತನ್ನ ಅಮೇರಿಕದಿಂದ ಸರಕು ಸೇವೆಗಳನ್ನು ಆಮದವಾಗಿ ಮಾಡಿಕೊಳ್ಳಬೇಕಾದ್ರೆ ತನ್ನ ರೂಪಾಯಿಯನ್ನು ಡಾಲರಿಗೆ ಪರಿವರ್ತನೆ ಮಾಡಿ ಅಮೇರಿಕಕ್ಕೆ ನೀಡ್ತದೆ. ಹಾಗಾಗಿ ಇಲ್ಲಿ ಒಂದು ದೇಶದ ನಾಣ್ಯವು ಮತ್ತೊಂದು ದೇಶದ ನಾಣ್ಯದೊಡನೆ ಪರಿವರ್ತಿಸಲು ವಿನಿಮಯ ದರ ಅಗತ್ಯವಾಗ್ತದೆ. ಹಾಗಾದರೆ ವಿನಿಮಯ ದರದ ನಿರ್ಧಾರ ಹೆಂಗಾಗ್ತದೆ ಎಂಬುದನ್ನು ಈಗ ನೋಡೋಣ. ಈಗ ವಿನಿಮಯ ದರ ನಿರ್ಧಾರ ಹೆಂಗಾಗ್ತದಂದ್ರೆ, ವಿನಿಮಯ ದರವು ಒಂದು ನಾಣ್ಯಕ್ಕೆ ಹೋಲಿಸಿದಂತೆ ಇನ್ನೊಂದು ನಾಣ್ಯಕ್ಕೆ ಪರಿವರ್ತಿಸುವ ದರವಾಗಿರುವುದರಿಂದ ಅದು ಪೂರೈಕೆ ಮತ್ತು ಬೇಡಿಕೆ ಸಂಗತಿಗಳಿಂದ ನಿರ್ಧಾರ ಆಗ್ತದೆ. ಅಂದರೆ ವಿನಿಮಯ ದರ ಹೆಂಗೆ ನಿರ್ಧಾರ ಆಗ್ತದಂದ್ರೆ ಪೂರೈಕೆ ಮತ್ತು ಬೇಡಿಕೆ ಸಂಗತಿಗಳಿಂದ ನಿರ್ಧಾರ ಆಗ್ತದೆ. ಅಂದರೆ ಈಗ ಒಂದು ಹಣದ ಪೂರೈಕೆಯು ಅದಕ್ಕಿರುವ ಬೇಡಿಕೆಗೆ ಸಮನಾಗಿದ್ದಾಗ ವಿನಿಮಯ ದರವು ಸರಿಸಮ ವಿನಿಮಯ ದರ ಅಥವಾ ಸಮತೋಲನದ ವಿನಿಮಯ ದರ ಅಂತ ಎಂದು ಕರೆಯುತ್ತೆ. ಹಾಗಾದರೆ ನಾವು ಸಮತೋಲನದ ವಿನಿಮಯ ದರವನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕಾದ್ರೆ ಮೊದಲು ವಿದೇಶಿ ವಿನಿಮಯದ ಬೇಡಿಕೆ ಹಾಗೂ ವಿದೇಶಿ ವಿನಿಮಯದ ಪೂರೈಕೆಯನ್ನು ನೋಡೋಣ. ಈ ಒಂದನೇದು ವಿದೇಶಿ ವಿನಿಮಯದ ಬೇಡಿಕೆ. ಈಗ ವಿದೇಶಿ ಬೇಡಿಕೆ ವಿನಿಮಯಕ್ಕೆ ಯಾವ ರೀತಿ ಬೇಡಿಕೆ ಬರ್ತದೆ ಎಂಬುದನ್ನು ನೋಡೋಣ. ಈಗ ಒಂದು ದೇಶವು ಇನ್ನೊಂದು ದೇಶದಿಂದ ಸರಕುಗಳನ್ನು ಆಮದು ಮಾಡಿಕೊಳ್ಳಲು ವಿದೇಶಿ ವಿನಿಮಯಕ್ಕೆ ಅಗತ್ಯವಾದದ್ದು. ಅಂದರೆ ಈಗ ಒಂದು ದೇಶದಿಂದ ಸರಕುಗಳನ್ನು ತರಿಸಿಕೊಳ್ಳಲು ಆ ದೇಶದ ಹಣವನ್ನೇ ನೀಡಬೇಕತ್ತೆ. ಈಗ ಒಂದು ಉದಾಹರಣೆ ಮೂಲಕ ಹೇಳಬೇಕಂದ್ರೆ, ಈ ಭಾರತ ಅಮೇರಿಕವನ್ನೇ ತೆಗೆದುಕೊಳ್ಳೋಣ. ಈಗ ಭಾರತದಲ್ಲಿ ರೂಪಾಯಿ ಎಂಬ ನಾಣ್ಯಗಳು ಚಲಾವಣೆಯಲ್ಲಿವೆ, ಅಮೇರಿಕದಲ್ಲಿ ಡಾಲರ್ ಎಂಬ ನಾಣ್ಯಗಳು ಚಲಾವಣೆಯಲ್ಲಿವೆ. ಹಾಗಾದರೆ ಭಾರತವು ಅಮೇರಿಕದಿಂದ ಸರಕುಗಳನ್ನು ಆಮದಾಗಿ ಮಾಡಿಕೊಳ್ಳಬೇಕಾದ್ರೆ ತನ್ನ ರೂಪಾಯಿಯನ್ನು ಡಾಲರಾಗಿ ಪರಿವರ್ತನೆ ಮಾಡಬೇಕಾಗ್ತದೆ. ಅಂದಕಾರ ಇಲ್ಲಿ ಅಂದ್ರೆ ಡಾಲರನ್ನು ಪರಿವರ್ತನೆ ಮಾಡಿ ಅಮೇರಿಕಕ್ಕೆ ನೀಡ್ತದೆ. ಹಾಗಾಗಿ ಇಲ್ಲಿ ಡಾಲರಿನ ಬೇಡಿಕೆ ಅಂದರೆ ವಿನಿಮಯ ದರಕ್ಕೆ ಬೇಡಿಕೆ ಬರ್ತದತ್ತೆ ಅಂದರ್ಥ. ಈಗ ವಿದೇಶಿ ಬಂಡವಾಳದ ಚಲನೆ ಕಾರಣದಿಂದಲೂ ವಿದೇಶಿ ವಿನಿಮಯಕ್ಕೆ ಬೇಡಿಕೆ ಬರ್ತದೆ. ಯಾವ ರೀತಿ ಅಂದರೆ, ಈಗ ಭಾರತವು ಈಗ ಅಮೇರಿಕದಿಂದ ಸಾಲವನ್ನು ಪಡೆದುಕೊಂಡಾಗ ಆಗಿರ್ಬೋದು, ಆಮೇಲೆ ಅದರ ಮೇಲಿನ ಬಡ್ಡಿಯನ್ನು ಮರುಪಾವತಿ ಮಾಡಬೇಕಾದ್ರೆ ಸಹಜವಾಗಿ ಅಂದರೆ ಭಾರತವು ಅಮೇರಿಕಕ್ಕೆ ಅಂದರೆ ತನ್ನ ರೂಪಾಯಿಯನ್ನು ಡಾಲರಿಗೆ ಪರಿವರ್ತನೆ ಮಾಡಿ ಅಮೇರಿಕಕ್ಕೆ ನೀಡ್ತದೆ. ಈ ರೀತಿ ಕೂಡ ವಿದೇಶಿ ವಿನಿಮಯಕ್ಕೆ ಬೇಡಿಕೆ ಬರ್ತದೆ. ಈಗ ಯಾವುದೊಂದು ದೇಶದಿಂದ ವಿದೇಶಿ ವಿನಿಮಯಕ್ಕೆ ಯಾವ ಪ್ರಮಾಣದಲ್ಲಿ ಬೇಡಿಕೆ ಇದೆ ಅದರ ಆಮದುಗಳ ಗಾತ್ರ ಮತ್ತು ಬಂಡವಾಳ ಚಲನೆಯ ಪ್ರಮಾಣವನ್ನು ಅವಲಂಬಿಸಿದೆ. ಅಂದರೆ ಈ ಒಂದು ದೇಶವು ಮತ್ತೊಂದು ದೇಶದಿಂದ ಅಧಿಕ ಪ್ರಮಾಣದಲ್ಲಿ ಸಾಲವನ್ನು ಅಂದರೆ ಅಧಿಕ ಪ್ರಮಾಣದಲ್ಲಿ ಸರಕುಗಳನ್ನು ಆಮದಾಗಿ ಮಾಡಿಕೊಂಡಾಗ ಆಗಿರ್ಬೋದು, ಆಮೇಲೆ ಬಂಡವಾಳ ಆಮೇಲೆ ಸಾಲವನ್ನು ಪಡೆದುಕೊಂಡಾಗ ಅದರ ಮೇಲಿನ ಬಡ್ಡಿ ಅಧಿಕವಾಗಿದ್ದಾಗ ಸಹಜವಾಗಿ ವಿದೇಶಿ ವಿನಿಮಯಕ್ಕೆ ಬೇಡಿಕೆ ಹೆಚ್ಚಾಗ್ತದೆ. ಒಂದು ವೇಳೆ ಆಮದುಗಳ ಗಾತ್ರ ಕಡಿಮೆ ಇತ್ತು ಅಂದ್ರೆ ಸಾಲವನ್ನು ಕಡಿಮೆ ಪ್ರಮಾಣದಲ್ಲಿ ಇತ್ತು ಅಂದ್ರೆ ಸಹಜವಾಗಿ ವಿದೇಶಿ ವಿನಿಮಯಕ್ಕೆ ಬೇಡಿಕೆ ಕಡಿಮೆ ಆಗ್ತದೆ. ಈ ರೀತಿ ಅಂದರೆ ನಾವು ಇಷ್ಟು ಮೂಲಕ ಏನು ತಿಳಿದೇವು ಅಂದರೆ ವಿದೇಶಿ ವಿನಿಮಯಕ್ಕೆ ಯಾವ ರೀತಿ ಬೇಡಿಕೆ ಬರ್ತದೆ ಅಂದರೆ ಯಾವ್ಯಾವ ಕಾರಣಗಳಿಂದ ಬೇಡಿಕೆ ಬರ್ತದೆ ಮತ್ತು ಯಾವ ಪ್ರಮಾಣದಲ್ಲಿ ಬೇಡಿಕೆ ಇರ್ತದೆ ಎಂಬುದನ್ನು ನಾವು ತಿಳಿದುಕೊಂಡು, ಹಾಗಾದರೆ ವಿದೇಶಿ ವಿನಿಮಯದ ಪೂರೈಕೆ ಹೆಂಗಾಗ್ತದೆ ಅಂತ ತಿಳಿದುಕೊಳ್ಳೋಣ. ಈಗ ಅಂತಾರಾಷ್ಟ್ರೀಯ ವ್ಯವಹಾರಗಳಲ್ಲಿ ವಿದೇಶಿ ವಿನಿಮಯಕ್ಕೆ ಬೇಡಿಕೆ ಇರುವಂತೆ ಅದರ ಪೂರೈಕೆ ಇರುತ್ತದೆ. ಹೌದಾ? ಹ್ಯಾಂಗಂದ್ರೆ, ಈಗ ಅಮೇರಿಕದವರು ಭಾರತದಿಂದ ಸೇವೆಗಳನ್ನು ಪಡೆದರೆ ಡಾಲರ್ಗಳನ್ನು ರೂಪಾಯಿಗೆ ವಿನಿಮಯ ಮಾಡಿಕೊಂಡು ಭಾರತೀಯರಿಗೆ ಪಾವತಿ ಮಾಡೋರು. ಈ ಕಾರಣದಿಂದ ಡಾಲರಿನ ಪೂರೈಕೆ ಆಗ್ತದೆ. ಅಂದರೆ ಈಗ ಅಮೇರಿಕವು ಭಾರತದಿಂದ ಅಧಿಕ ಪ್ರಮಾಣದಲ್ಲಿ ಸೇವೆಗಳನ್ನು ಪಡೆದಾಗ ಆಮದುಗಳ ಗಾತ್ರ ಹೆಚ್ಚಿದ್ದಾಗ ಸಹಜವಾಗಿ ಡಾಲರಿನ ಪೂರೈಕೆ ಹೆಚ್ಚಾಗ್ತದೆ. ಒಂದು ವೇಳೆ ಅಮೇರಿಕವು ಭಾರತದಿಂದ ಕಡಿಮೆ ಪ್ರಮಾಣದಲ್ಲಿ ಆಮದುಗಳನ್ನು ಗಾತ್ರ ಕಡಿಮೆ ಪ್ರಮಾಣದಲ್ಲಿ ಇತ್ತು ಅಂದ್ರೆ ಸಹಜವಾಗಿ ಪೂರೈಕೆ ಕಡಿಮೆ ಆಗ್ತದೆ. ಇಷ್ಟು ಮೂಲಕ ನಾವು ವಿದೇಶಿ ವಿನಿಮಯದ ಬೇಡಿಕೆ ಮತ್ತು ಪೂರೈಕೆಯನ್ನು ಇಷ್ಟು ತಿಳಿದುಕೊಂಡೆವು. ಹಾಗಾದರೆ ಸಮತೋಲನ ವಿನಿಮಯ ದರದ ನಿರ್ಧಾರವನ್ನು ಒಂದು ರೇಖಾಚಿತ್ರ ಮೂಲಕ ನೋಡಬಹುದು.
ಈ ರೇಖಾಚಿತ್ರದಲ್ಲಿ ಸಮತೋಲನ ವಿನಿಮಯ ದರ ಹೆಂಗೆ ನಿರ್ಧಾರ ಆಗ್ತದೆ ಎಂಬುದನ್ನು ನೋಡೋಣ. OX ತಲಾಕ್ಷಯದಲ್ಲಿ ವಿದೇಶಿ ವಿನಿಮಯದ ಪ್ರಮಾಣವನ್ನು ಸೂಚಿಸಲಾಗಿದೆ. OI ಲಂಬಾಕ್ಷಯದಲ್ಲಿ ವಿನಿಮಯ ದರವನ್ನು ಸೂಚಿಸಲಾಗಿದೆ. ಅಂದರೆ ಇಲ್ಲಿ DD ಎಂಬುದು ವಿದೇಶಿ ವಿನಿಮಯದ ಬೇಡಿಕೆ ರೇಖೆಯಾಗಿದೆ. ಇಲ್ಲಿ SS ಎಂಬುದು ವಿದೇಶಿ ವಿನಿಮಯದ ಪೂರೈಕೆ ರೇಖೆಯಾಗಿದೆ. ಹಾಗಾದರೆ ಇವು ಅಂದರೆ ವಿದೇಶಿ ವಿನಿಮಯದ ಬೇಡಿಕೆ ಮತ್ತು ಪೂರೈಕೆ ರೇಖೆ ಎಲ್ಲಿ ಸಂಧಿಸ್ತಾವ ನೋಡು ಅಲ್ಲಿ ಸಮತೋಲನದ ವಿನಿಮಯ ದರ ನಿರ್ಧಾರ ಆಗ್ತದೆ ಅಂತ ಹೇಳ್ಬೋದು. ಅಂದರೆ ಈ ಬಿಂದುವಿನಲ್ಲಿ ಸಂಧಿಸೋದ್ರಿಂದ OR ಸಮತೋಲನದ ವಿನಿಮಯ ದರದ ನಿರ್ಧಾರದಲ್ಲಿ OQ ಪ್ರಮಾಣದಲ್ಲಿ ಬೇಡಿಕೆ ಎಷ್ಟೇ ಪೂರೈಕೆಯಾಗಿದೆ ಎಂದರ್ಥ. ಅಂದರೆ ಈಗ ಭಾರತದಲ್ಲಿ ಡಾಲರಿನ ಬೇಡಿಕೆ ಎಷ್ಟಿದೆ ನೋಡು, ಅಮೇರಿಕದಿಂದ ಡಾಲರಿನ ಪೂರೈಕೆಯು ಅಷ್ಟೇ ಆಗಿದೆ ಎಂದರ್ಥ. ಹಾಗಾದ್ರೆ ಒಂದು ವೇಳೆ ಡಾಲರಿನ ಪೂರೈಕೆಯು ಅದಕ್ಕಿರುವ ಬೇಡಿಕೆಗಿಂತ ಹೆಚ್ಚಾಗಿದ್ದಾಗ ಈ ರೇಖಾಚಿತ್ರದಲ್ಲಿ ನೋಡ್ಬೇಕಂದ್ರೆ OR ಸಮತೋಲನದ ವಿನಿಮಯ ದರದ ನಿರ್ಧಾರ ಆಗ್ಯದಲ್ಲಿ ORನಿಂದ OR1ಗೆ ಹೆಚ್ಚಿಸಿದಾಗ ಅಂದರೆ ಇಲ್ಲಿ ಪೂರೈಕೆಯು ಎಷ್ಟಾಗಿದೆ ಅಂದ್ರೆ R1B ಆಗಿದೆ ಎಂದರ್ಥ, ಬೇಡಿಕೆಯು R1A ಆಗಿದೆ ಎಂದರ್ಥ. ಅಂದರೆ ಇಲ್ಲಿ ಬೇಡಿಕೆ ಎಷ್ಟು ಪೂರೈಕೆ ಅಂದರೆ ಬೇಡಿಕೆಯಿಂದ ಪೂರೈಕೆ ಎಷ್ಟು ಹೆಚ್ಚಾಗಿದೆ ಅಂದ್ರೆ AB ಪ್ರಮಾಣದಷ್ಟು ಹೆಚ್ಚಾಗಿದೆ ಎಂದರ್ಥ. ಒಂದು ವೇಳೆ ಡಾಲರಿನ ಬೇಡಿಕೆಯು ಅದಕ್ಕಿರುವ ಅಂದರೆ ಬೇಡಿಕೆ AB ಪ್ರಮಾಣ ಅಂದರೆ ಪೂರೈಕೆ AB ಪ್ರಮಾಣದಷ್ಟು ಹೆಚ್ಚಾಗಿದೆ ಎಂದರ್ಥ. ಅಂದರೆ ಇಲ್ಲಿ ಪೂರೈಕೆ ಹೆಚ್ಚಾಗೋದ್ರ ಮೂಲಕ ಬೆಲೆ ಇಳಿಕೆಗೊಳ್ಳುತ್ತದೆ. ಬೆಲೆ ಇಳಿಕೆಯಿಂದಾಗಿ ಮತ್ತೆ OR ಮಟ್ಟದಲ್ಲಿ ಸಮತೋಲನದ ವಿನಿಮಯ ದರ ನಿರ್ಧಾರ ಆಗ್ತದೆ ಅಂತ ಹೇಳ್ಬೋದು. ಇನ್ನು ಒಂದು ವೇಳೆ ಡಾಲರಿನ ಬೇಡಿಕೆಯು ಅದಕ್ಕಿರುವ ಪೂರೈಕೆಗಿಂತ ಹೆಚ್ಚಿದ್ದಾಗ ಈ ರೇಖಾಚಿತ್ರದಲ್ಲಿ ನೋಡ್ಬೇಕಂದ್ರೆ ವಿನಿಮಯ ದರವು ORನಿಂದ OR2ಗೆ ಅಂದ್ರೆ ಇಳಿದಾಗ ಅಂದ್ರೆ ಇಲ್ಲಿ ಬೇಡಿಕೆ ಎಷ್ಟಾಗಿದೆ ಅಂದ್ರೆ R2Hನಷ್ಟು ಬೇಡಿಕೆಯಾಗಿದೆ, ಪೂರೈಕೆಯು R2Gನಷ್ಟು ಪೂರೈಕೆಯಾಗಿದೆ. ಅಂದರೆ ಇಲ್ಲಿ ಪೂರೈಕೆಗಿಂತ ಬೇಡಿಕೆ ಎಷ್ಟು ಹೆಚ್ಚಾಗಿದೆ ಅಂದರೆ GH ಪ್ರಮಾಣದಷ್ಟು ಹೆಚ್ಚಾಗಿದೆ. ಇದರ ಮೂಲಕ ನಾವು ಏನು ತಿಳಿದುಕೊಳ್ಬೋದು ಅಂದ್ರೆ ಬೇಡಿಕೆ ಏರಿಕೆ ಕಾರಣದಿಂದ ಡಾಲರಿನ ಬೆಲೆಯು ಅಧಿಕಗೊಳ್ಳುತ್ತದೆ. ಬೆಲೆ ಏರಿಕೆಯೊಂದಿಗೆ ಡಾಲರುಗಳಿಗೆ ಬೇಡಿಕೆ ಕಡಿಮೆ ಆಗ್ತದೆ ಮತ್ತು ಪೂರೈಕೆ ವೃದ್ಧಿ ಆಗ್ತದೆ. ಇದರಿಂದಾಗಿ ಮತ್ತೆ ವಿನಿಮಯ ದರವು OR ಮಟ್ಟದಲ್ಲಿ ಸ್ಥಾಪನೆ ಆಗುತ್ತದೆ ಮತ್ತು OQ ಸಮತೋಲನ ವಿದೇಶಿ ವಿನಿಮಯದ ಪ್ರಮಾಣವಾಗಿದೆ ಎಂದರ್ಥ. ಇಷ್ಟು ನಾವು ಸಮತೋಲನದ ವಿನಿಮಯ ದರದ ನಿರ್ಧಾರವನ್ನು ಇಷ್ಟು ರೇಖಾಚಿತ್ರ ಮೂಲಕ ತಿಳಿದುಕೊಂಡು, ಹಾಗಾದರೆ ಸಮತೋಲನ ವಿನಿಮಯ ದರವು ಬೇರೆ ಬೇರೆ ನಾಣ್ಯ ಪದ್ಧತಿಗಳಲ್ಲೂ ನಿರ್ಧಾರವಾಗುತ್ತದೆ. ಹೇಗೆ ಅಂದರೆ ಈಗ ಎರಡು ದೇಶಗಳು ಚಿನ್ನದ ಪ್ರಮಿತಿಯನ್ನು ಹೊಂದಿದ್ದಾರೆ. ಎರಡು ನಾಣ್ಯಗಳ ವಿನಿಮಯ ದರ ಒಳಗೊಂಡಿರುವ ಚಿನ್ನದ ಪ್ರಮಾಣದ ಮೂಲಕ ನಿರ್ಧಾರವಾಗ್ತದೆ. ಇದನ್ನು ಟಂಕಸಾಲೆ ವಿನಿಮಯ ದರ ಎಂದು ಸಹ ಕರೆಯುತ್ತೇವೆ. ಈಗೊಂದು ಈ ಸಲ ಚಿನ್ನದ ಪ್ರಮಿತಿ ಮತ್ತು ಕಾಗದದ ಪ್ರಮಿತಿಯಲ್ಲಿ ವಿನಿಮಯ ದರವು ನಿರ್ಧಾರ ಆಗುವ ವಿಧಾನವನ್ನು ಗಮನಿಸೋಣ. ಈಗ ಚಿನ್ನದ ಪ್ರಮಿತಿಯಲ್ಲಿ ಅಂದರೆ ಈಗ ಎರಡು ದೇಶಗಳು ಚಿನ್ನದ ಪ್ರಮಿತಿಯನ್ನು ಹೊಂದಿದ್ದಾಗ ವಿನಿಮಯ ದರವು ಎರಡು ನಾಣ್ಯಗಳಲ್ಲಿರುವ ಚಿನ್ನದ ಪ್ರಮಾಣಕ್ಕನುಗುಣವಾಗಿ ನಿಗದಿ ಆಗ್ತದೆ. ಒಂದು ಉದಾಹರಣೆ ಮೂಲಕ ಹೇಳಬೇಕಂದ್ರೆ ಈಗ ಭಾರತ ಅಮೇರಿಕವನ್ನೇ ತೆಗೆದುಕೊಳ್ಳೋಣ. ಈ ಸದ್ಯ ಭಾರತದಲ್ಲಿ $1 ನಾಣ್ಯದಲ್ಲಿ 5 ಗ್ರಾಮ ಚಿನ್ನವನ್ನು ಅಡಗಿದೆ. ಈಗ ಅಮೇರಿಕದಲ್ಲಿ $1 25 ಗ್ರಾಮ ಚಿನ್ನವನ್ನು ಅಡಗಿದೆ. ಹಾಗಾದರೆ ಭಾರತದಲ್ಲಿ ಎಷ್ಟು ರೂಪಾಯಿ ಅಮೇರಿಕದ $1ಗೆ ಸಮ ಆಗ್ತದ ನಿಮಗೆ ಎಲ್ರಿ ಇನ್ನೊಮ್ಮೆ ಹೇಳಿ. ಈಗ ಭಾರತದಲ್ಲಿ $1 ನಾಣ್ಯದಲ್ಲಿ 5 ಗ್ರಾಮ ಚಿನ್ನವನ್ನು ಅಡಗಿದೆ. ಅಮೇರಿಕದಲ್ಲಿ $1 25 ಗ್ರಾಮ ಚಿನ್ನವನ್ನು ಅಡಗಿದೆ. ಹಾಗಾದರೆ ಭಾರತದಲ್ಲಿ ಎಷ್ಟು ರೂಪಾಯಿ ಅಮೇರಿಕದ $1ಗೆ ಸಮ ಆಗ್ತದ? ಎಷ್ಟು ರೂಪಾಯಿ? ಎಷ್ಟು ರೂಪಾಯಿ ಅಂದರೆ 5 ರೂಪಾಯಿ ಅಮೇರಿಕದ $1ಗೆ ಸಮ ಆಗ್ತದ. ಇಷ್ಟು ಈ ಟಂಕಸಾಲೆ ವಿನಿಮಯ ದರದ ಮೇರೆಗೆ 5 ರೂಪಾಯಿಗಳು $1ಗೆ ಸಮ ಆಗಿರುತ್ತದೆ. ಹಾಗಾಗಿ ಇದನ್ನು ಸಮತೋಲನದ ವಿನಿಮಯ ದರದ ನಿರ್ಧಾರ ಎಂದು ಸಹ ಕರೆಯುತ್ತೇವೆ. ಹಾಗಾದರೆ ಎರಡನೇದಂದ್ರೆ ಅಪರಿವರ್ತನೆಯ ಕಾಗದ ಪ್ರತಿಮೆಯಲ್ಲಿ. ಈ ಸದ ಎರಡು ದೇಶಗಳು ಅಪರಿವರ್ತನೆಯ ಕಾಗದದ ಹಣದ ಪದ್ಧತಿಯನ್ನು ಹೊಂದಿದಾಗ ಎರಡು ಹಣಗಳು ಕೊಳ್ಳುವ ಶಕ್ತಿ ಆಧಾರದ ಮೇಲೆ ವಿನಿಮಯ ದರ ನಿರ್ಧಾರ ಆಗ್ತದೆ ಹೇಳ್ಬೋದು. ಇಷ್ಟು ನಾವು ವಿನಿಮಯ ದರ ನಿರ್ಧಾರ ಹ್ಯಾಂಗೆ ಆಗ್ತದೆ ಎಂದು ನೋಡ್ಕೊಂಡು ಅಂದರೆ ಬೇಡಿಕೆ ಮತ್ತು ಪೂರೈಕೆ ಸಂಗತಿಗಳಿಂದ ನಿರ್ಧಾರ ಆಗ್ತದೆ ಹೇಳ್ಬೋದು. ಇಲ್ಲಿವರೆಗೂ ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ನನ್ನ ಗುರುಗಳಿಗೆ ಹಾಗೂ ನನ್ನ ಸಹೋದರ ಧನ್ಯವಾದಗಳು.